ಎಲ್ಲರಿಗೂ ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚೇತನ್. ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈ ಲೆಸನ್ನ ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಒಟ್ಟು ಈ ಲೆಸನ್ಗೆ ಸಂಬಂಧಪಟ್ಟಂಗೆ ಇಂಟ್ರೊಡಕ್ಷನ್ ಮತ್ತು ಎಕ್ಸಸೈಸ್ ಸೇರಿ 94 ವೀಡಿಯೋಸ್ ಇದೆ. ಒಂದೊಂದು ಕ್ವಶನ್ಗೆ ಒಂದೊಂದು ವೀಡಿಯೋ ಮಾಡಿದ್ದೀನಿ, ಚಿಕ್ಕ ಚಿಕ್ಕ ವೀಡಿಯೋ. ನೀವು ಯಾವ ಕ್ವಶನ್ ಬೇಕಾದರೂ ಸುಲಭವಾಗಿ ಹುಡ್ಕೊಬೋದು. ಬನ್ನಿ ಈಗ ಫಸ್ಟ್ ವೀಡಿಯೋ ಶುರು ಮಾಡೋಣ. ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಇಂಟ್ರೊಡಕ್ಷನ್ ವೀಡಿಯೋ ಇದು. ಫಸ್ಟ್ ನಾವೇನು ತಿಳ್ಕೊಳ್ಳೋಣ ಅಂದರೆ, ಈ ಲೆಸನ್ ಎಕ್ಸಸೈಸ್ ಹೋಗೋಕ್ಕೆ ಮುಂಚೆ ಏನೇನು ತಿಳ್ಕೊಂಡಿರಬೇಕು ಅನ್ನೋದನ್ನು ನೋಡೋಣ. ಫಸ್ಟು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ತಿಳ್ಕೊಂಡಿರಬೇಕು. ಮತ್ತು ಇಲ್ಲೊಂದು ಕನ್ಫ್ಯೂಷನ್ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. 15 + -5 ಇದೇನು ಅಡಿಷನ್ನ ಸಬ್ಟ್ರಾಕ್ಷನ್ನ ಏನಿದು ಅಂದರೆ, ಇಲ್ಲಿ 10th ಸಬ್ಟ್ರಾಕ್ಷನ್ ಅಂತ ಸ್ಪೆಷಲಾಗಿ ಏನು ಬರೋಲ್ಲ. ಇದು ಅಡಿಷನ್ಗೆ ಬರುತ್ತೆ. ಮೈನಸ್ ಇದ್ರೂ ಪ್ಲಸ್ ಇದ್ರೂ ಅಡಿಷನ್ ಅಂತಲೇ ಕನ್ಸಿಡರ್ ಮಾಡಬೇಕು. 15 + -5 ಅಂತ ಇಲ್ಲಿ ಎಕ್ಸಾಂಪಲ್ ಇದೆಯಲ್ವ, ಇದನ್ನೇನು ಮಾಡಬೇಕು ಅಂದರೆ ಬ್ರ್ಯಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಬ್ರ್ಯಾಕೆಟಿಂದ ಈಚೆ ಪ್ಲಸ್ ಇದೆ, ಬ್ರ್ಯಾಕೆಟ್ ಒಳಗಡೆ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು 15 - 5 = 10 ಆಗುತ್ತೆ. ಅಡಿಷನ್ ಅಂದರೆ ಇದು ಅಡಿಷನ್ಗೆ ಸೇರುತ್ತೆ. ನೆಕ್ಸ್ಟ್ ನೋಡೋಣ. ಮಲ್ಟಿಪ್ಲಿಕೇಶನ್ ಟೇಬಲ್ ತಿಳ್ಕೊಂಡಿರಬೇಕು. ಅಂದರೆ ಮಗ್ಗಿ 20ವರೆಗೂ 21ವರೆಗೂ ಅಡಿಷನ್ ಮಲ್ಟಿಪ್ಲಿಕೇಶನ್ ಟೇಬಲ್ ತಿಳ್ಕೊಂಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ನೋಡೋಣ. ಈಕ್ವೇಷನ್ ಬಗ್ಗೆ ತಿಳ್ಕೊಂಡಿದ್ರೆ ಒಳ್ಳೆಯದು. ಒಂದೇ ಒಂದು ಸಿಂಪಲ್ ಈಕ್ವೇಷನ್ ಮೇಲೇನೇ ಇದೆ. 15 - 5 = 10. ಈಕ್ವೇಷನ್ ಅಂದರೆ ಮಧ್ಯದಲ್ಲಿ ಈಕ್ವಲ್ ಸೈನ್ ಇರಬೇಕು. ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ಇರೋ ವ್ಯಾಲ್ಯೂ ಸೇಮ್ ಇರಬೇಕು. ನೆಕ್ಸ್ಟ್ ನೋಡೋಣ. ಸ್ಕ್ವೇರ್ಸ್ ತಿಳ್ಕೊಂಡಿರಬೇಕು. ಸ್ಕ್ವೇರ್ಸ್ ಅಂದರೆ 2 ಸ್ಕ್ವೇರ್, 3 ಸ್ಕ್ವೇರ್, ಆ ರೀತಿ. 3 ಸ್ಕ್ವೇರ್ ಅಂದರೆ 3 × 3 = 9. ಅದು ಸ್ಕ್ವೇರ್ಸು. ನೆಕ್ಸ್ಟ್ ನೋಡೋಣ. ಸ್ಕ್ವೇರ್ ರೂಟ್ಸ್ ತಿಳ್ಕೊಂಡಿರಬೇಕು. ಅಂದರೆ ಸ್ಕ್ವೇರ್ಗೆ ಆಪೋಸಿಟು ಸ್ಕ್ವೇರ್ ರೂಟ್ಸು. ಅಂದರೆ √9 ಅಂದರೆ 9 ಅನ್ನೋ ನಂಬರು ಯಾವ ಎರಡು ನಂಬರ್ ಸೇಮ್ ನಂಬರ್ನ 2 ಸಾರಿ ಮಲ್ಟಿಪ್ಲೈ ಮಾಡಿದ್ರೆ 9 ಬರಬೇಕು. ಅಂದರೆ √9 = 3 ಅಂತ ಬರುತ್ತೆ ಆನ್ಸರು. ಸ್ಕ್ವೇರ್ ರೂಟ್ಸ್ ತಿಳ್ಕೊಂಡಿರಬೇಕು. ನೆಕ್ಸ್ಟು ಡಿವಿಸಿಬಿಲಿಟಿ ಟೆಸ್ಟ್ ತಿಳ್ಕೊಂಡಿರಬೇಕು. ಇವೆಲ್ಲ ಆಲ್ರೆಡಿ ನಿಮಗೆ ಬಂದಿದೆ. ಯಾವುದಾದ್ರು ಒಂದು ನಂಬರ್ ನೋಡಿದಾಗ ಸಾಮಾನ್ಯವಾಗಿ 3 ಡಿಜಿಟ್ಸ್ 4 ಡಿಜಿಟ್ಸ್ ನಂಬರ್ ನೋಡಿದಾಗ ಅದು ಯಾವ ನಂಬರಿಂದ ಮಲ್ಟಿಪ್ಲೈ ಆಗುತ್ತೆ, ಡಿವಿಷನ್ ಆಗುತ್ತೆ ಅಂತ ನೋಡಿದ ತಕ್ಷಣ ಗೊತ್ತಾಗೋ ಥರ ಇರಬೇಕು. 2ಇಂದ ಆಗುತ್ತಾ, 3ಇಂದ ಆಗುತ್ತಾ, 4ಇಂದ ಆಗುತ್ತಾ ಅಂತ. ನೆಕ್ಸ್ಟ್ ನೋಡೋಣ. ಪ್ರೈಮ್ ನಂಬರ್ಸ್ ತಿಳ್ಕೊಂಡಿರಬೇಕು. ಪ್ರೈಮ್ ನಂಬರ್ಸ್ ಅಂದರೆ ನಿಮಗೆ ಗೊತ್ತಿದೆ. ಯಾವ ನಂಬರ್ಸ್ಗೆ 2ಕ್ಕಿಂತ ನಾಟ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇರುತ್ತೋ, ಅಂದರೆ ಅದರ ಫ್ಯಾಕ್ಟರ್ಸು 1 ಮತ್ತು ದ ನಂಬರ್ ಇಟ್ ಸೆಲ್ಫ್ ಅಷ್ಟೇ ಇರುತ್ತೋ ಅದನ್ನು ಪ್ರೈಮ್ ನಂಬರ್ಸ್ ಅಂತಾರೆ. ಎಕ್ಸಾಂಪಲ್ 2, 3, 5, 7, 11 ಎಕ್ಸೆಟ್ರಾ ಪ್ರೈಮ್ ನಂಬರ್ಸ್ ತಿಳ್ಕೊಂಡಿರಬೇಕು. ಇಷ್ಟು ತಿಳ್ಕೊಂಡಿದ್ರೆ ಈಗ ನೇರವಾಗಿ ಇಂಟ್ರೊಡಕ್ಷನ್ ಹೋಗೋಣ. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಇಂಟ್ರೊಡಕ್ಷನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ 3 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದು ಪ್ಯಾಟ್ರನ್ ನಂಬರ್ಸು ಪ್ಯಾಟ್ರನ್ ಕೊಟ್ಟಿದ್ದೀನಿ. ಫಸ್ಟಿದು 100, 110, 120, 130, ಆಮೇಲೆ 3 ಚುಕ್ಕೆ 3 ಡಾಟ್ಸ್ ಅಂದರೆ ಎಕ್ಸೆಟ್ರಾ ಅಂತ, ಅಂದರೆ ಅದಕ್ಕೆ ಎಂಡ್ ಇಲ್ಲ ಅಂತ. ಎರಡನೇ ಎಕ್ಸಾಂಪಲ್ 100, 90, 80, 70 ಎಕ್ಸೆಟ್ರಾ. ಥರ್ಡ್ ಎಕ್ಸಾಂಪಲ್ 100, 100, 100, 100 ಎಕ್ಸೆಟ್ರಾ.
ಈ 3 ಎಕ್ಸಾಂಪಲ್ ನೋಡಿ. ಫಸ್ಟ್ ಎಕ್ಸಾಂಪಲಲ್ಲಿ ಮೊದಲನೇ ನಂಬರಿಂದ ಎರಡನೇ ನಂಬರ್ಗೆ 10 ಆ್ಯಡ್ ಮಾಡಿದ್ದೀವಿ. ಅದೇ ಥರ ಒಂದೊಂದು ನಂಬರ್ಗೂ 10 ಆ್ಯಡ್ ಮಾಡ್ಕೊಂಡು ಹೋಗಿದ್ದೀವಿ. ಸೆಕೆಂಡ್ ಎಕ್ಸಾಂಪಲಲ್ಲಿ ಅಲ್ಲೇ ಕಾಣುತ್ತೆ 100, 90, 80, 70 ಎಸೆಟ್ರಾ ಅಂದರೆ 10 ಸಬ್ಟ್ರಾಕ್ಟ್ ಕಳ್ಕೊಂಡು ಹೋಗಿದ್ದೀವಿ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲಲ್ಲಿ 100, 100, 100, 100 ಅಂತ ಆ್ಯಡ್ ಏನು ಆ್ಯಡ್ ಮಾಡಿದ್ದೀವಿ ಒಂದು ನಂಬರಿಂದ ಒಂದು ನಂಬರ್ಗೆ 0 ಆ್ಯಡ್ ಮಾಡಿದ್ದೀವಿ. 0 ಆ್ಯಡ್ ಮಾಡಿದ್ರೆ ಸೇಮ್ ನಂಬರೇ ಬರುತ್ತೆ. ಈ 3 ಎಕ್ಸಾಂಪಲ್ ನೋಡಿ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. An arithmetic progression is a list of numbers in which each term is obtained by adding a fixed number to the preceding term except the first term. Arithmetic progression ಅಥವಾ AP ಇನ್ಮೇಲೆ ಇಲ್ಲಿಂದ ಮುಂದಕ್ಕೆ ಅರ್ಥಮೆಟಿಕ್ ಪ್ರೋಗ್ರೆಷನ್ನ AP ಅಂತ ಕರೆಯೋಣ. AP ಅಂದರೆ ಏನಂದರೆ ಲಿಸ್ಟ್ ಆಫ್ ನಂಬರ್ಸ್. ಮೇಲೆ 3 ಎಕ್ಸಾಂಪಲ್ ನಂಬರ್ಸ್ ಕಾಣಿಸ್ತಾ ಇದೆಯಲ್ಲ ಆ ಥರ ಯಾವುದಾದ್ರು ಒಂದು ಲಿಸ್ಟ್ ಆಫ್ ನಂಬರ್ಸು ಇನ್ ವಿಚ್ ಈಚ್ ಟರ್ಮ್ ಈಸ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ ಎ ಫಿಕ್ಸೆಡ್ ನಂಬರ್. ಒಂದೊಂದು ನಂಬರು ಹೆಂಗೆ ಸಿಗುತ್ತೆ ಅಂದರೆ ಆ ಹಿಂದಿನ ಟರ್ಮ್ ಏನಿರುತ್ತೆ ಅದಕ್ಕೆ ಒಂದು ಫಿಕ್ಸೆಡ್ ವ್ಯಾಲ್ಯೂ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಆ್ಯಡಿಂಗ್ ಅನ್ನೋದು ಅಂಡರ್ಲೈನ್ ಮಾಡಿದ್ದೀನಿ. ಆ್ಯಡಿಂಗ್ ಅಂದರೆ ಕಳೆಯೋದೂ ಸೇರುತ್ತೆ. ಫಿಕ್ಸೆಡ್ ನಂಬರ್ ಟು ದ ಪ್ರಿಸೀಡಿಂಗ್ ಟರ್ಮ್ ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್. ಹಾಗಾದರೆ ಫಸ್ಟ್ ಟರ್ಮ್ ಯಾವ್ದು ಇರಬೇಕು? ಫಸ್ಟ್ ಟರ್ಮು ಯಾವ್ದು ಬೇಕಾಗಿರ್ಬೋದು. ಆದರೆ ಮುಂದಿನ ನಂಬರ್ಸ್ ಬರೆಯುವಾಗ ಆ ಹಿಂದಿನ ನಂಬರ್ಗೆ ಒಂದು ಫಿಕ್ಸೆಡ್ ನಂಬರ್ನ ಆ್ಯಡ್ ಮಾಡಬೇಕು. ಫಸ್ಟ್ ಎಕ್ಸಾಂಪಲಲ್ಲಿ 10 ಆ್ಯಡ್ ಮಾಡಿದ್ದೀವಿ. ಸೆಕೆಂಡ್ ಎಕ್ಸಾಂಪಲಲ್ಲಿ 10 ಸಬ್ಟ್ರಾಕ್ಟ್ ಮಾಡಿದ್ದೀವಿ ಅಥವಾ -10 ಆ್ಯಡ್ ಮಾಡಿದ್ದೀವಿ. ಥರ್ಡ್ ಎಕ್ಸಾಂಪಲಲ್ಲಿ 0 ಆ್ಯಡ್ ಮಾಡಿದ್ದೀವಿ. ಆ ಥರ ಒಂದು ಫಿಕ್ಸೆಡ್ ನಂಬರ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು ಫಸ್ಟ್ ಟರ್ಮ್ ಬಿಟ್ಟು. ನೆಕ್ಸ್ಟ್ ಡೆಫಿನೇಷನ್ ಏನಿದೆ ನೋಡೋಣ. ಕಾಮನ್ ಡಿಫ್ರೆನ್ಸ್. ಕಾಮನ್ ಡಿಫ್ರೆನ್ಸ್ ಅಂದರೆ ಏನಂದರೆ ದಿಸ್ ಫಿಕ್ಸೆಡ್ ನಂಬರ್ ಈಸ್ ಕಾಲ್ಡ್ ದ ಕಾಮನ್ ಡಿಫ್ರೆನ್ಸ್ ಆಫ್ ದ AP. ಈಗ ಫಸ್ಟ್ ಎಕ್ಸಾಂಪಲಲ್ಲಿ 10 ಅನ್ನೋದು ಕಾಮನ್ ಡಿಫ್ರೆನ್ಸು. ಸೆಕೆಂಡ್ ಎಕ್ಸಾಂಪಲಲ್ಲಿ -10 ಅನ್ನೋದು ಕಾಮನ್ ಡಿಫ್ರೆನ್ಸು. ಥರ್ಡ್ ಎಕ್ಸಾಂಪಲಲ್ಲಿ 0 ಅನ್ನೋದು ಕಾಮನ್ ಡಿಫ್ರೆನ್ಸು. ಇಟ್ ಕ್ಯಾನ್ ಬಿ ಪಾಸಿಟಿವ್, ನೆಗೆಟಿವ್ ಆರ್ 0. ಕಾಮನ್ ಡಿಫ್ರೆನ್ಸು ಪಾಸಿಟಿವ್ ಆದರೂ ಆಗಿರ್ಬೋದು, ನೆಗೆಟಿವ್ ಆದರೂ ಆಗಿರ್ಬೋದು ಅಥವಾ 0 ಆದರೂ ಆಗಿರ್ಬೋದು. ಇಲ್ಲಿಂದ ಮುಂದಕ್ಕೆ ಕಾಮನ್ ಡಿಫ್ರೆನ್ಸ್ನ D ಅಂತ ಕರೆಯೋಣ. ಈಗ ಮುಂದಕ್ಕೆ ಹೋಗೋಣ. ಇಲ್ಲಿ 3 ಎಕ್ಸಾಂಪಲ್ ಕೊಟ್ಟಿದ್ದೀನಿ. 100ಇಂದ 10 ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ ಎಲ್ಲಿವರೆಗೂ 200ವರೆಗೂ. ಸೆಕೆಂಡ್ ಎಕ್ಸಾಂಪಲಲ್ಲಿ 100ಇಂದ 10 -10 ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ. -10ನ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ. ಗಮನ ಇಡಿ, ಎಲ್ಲಿವರೆಗೂ ಗೊತ್ತಿಲ್ಲ ಅಂದರೆ 3 ಡಾಟ್ಸ್ ಅಂದರೆ ಎಕ್ಸೆಟ್ರಾ ಅಂತ, ಅಲ್ಲಿ ಎಂಡ್ ಇಲ್ಲ. ಥರ್ಡ್ ಎಕ್ಸಾಂಪಲಲ್ಲಿ 0 ಆ್ಯಡ್ ಮಾಡ್ಕೊಂಡು ಹೋಗಿದ್ದೀವಿ. ಎಲ್ಲಿವರೆಗೂ ಎಷ್ಟು ಟರ್ಮ್ಸ್ ಇದೆ ಅದರಲ್ಲಿ ಗೊತ್ತಿಲ್ಲ, ಎಂಡ್ಲೆಸ್. ಈಗ ನೆಕ್ಸ್ಟ್ ನೋಡೋಣ. ಟರ್ಮ್ ಅಂದ್ರೇನು? ಆ ಒಂದು ಲಿಸ್ಟ್ ಆಫ್ ನಂಬರ್ಸಲ್ಲಿ ಒಂದೊಂದು ನಂಬರ್ ಇದೆಯಲ್ವ ಅದೆಲ್ಲ ಒಂದೊಂದು ಟರ್ಮ್ ಅಂತ ಅರ್ಥ. ಫಸ್ಟ್ ಎಕ್ಸಾಂಪಲಲ್ಲಿ 100 ಅನ್ನೋದು ಒಂದು ಟರ್ಮು, 110 ಅನ್ನೋದು ಒಂದು ಟರ್ಮು, 120 ಅನ್ನೋದು ಒಂದು ಟರ್ಮು. ಅದೇ ಥರ ಟರ್ಮ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಈಗ ನೆಕ್ಸ್ಟು ಎ ಅಂದರೆ ಏನಂತ ತಿಳ್ಕೊಳ್ಳೋಣ. ಎ ಅಂದರೆ ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ನ ಎ ಅಂತ ಕರೀತಾರೆ. 3 ಎಕ್ಸಾಂಪಲಲ್ಲಿ 100 ಅನ್ನೋದು ಫಸ್ಟ್ ಟರ್ಮು, ಅಥವಾ ಅದನ್ನು A1 ಅಂತಲೂ A1 ಅಂತಲೂ ಬರೀಬೋದು. A1 ಅಂದ್ರೂ ಫಸ್ಟ್ ಟರ್ಮು. A2 ಅಂದರೆ ಸೆಕೆಂಡ್ ಟರ್ಮ್. ಯಾವುದಿದೆ ಸೆಕೆಂಡ್ ಟರ್ಮು? 110 ಇದೆ, 90 ಇದೆ, 100 ಇದೆ, ಅದು ಸೆಕೆಂಡ್ ಟರ್ಮು. ಆಮೇಲೆ A3 ಅಂದರೆ ಥರ್ಡ್ ಟರ್ಮು. ಅದೇ ಥರ ಅಲ್ಲಿ ಯಾವ ನಂಬರ್ ಹಾಕಿದ್ರೆ ಅದೇ ಟರ್ಮ್ ಆಗುತ್ತೆ. ನೆಕ್ಸ್ಟು AN ಅಂದರೆ nth ಟರ್ಮ್, ಅಂದರೆ ಎಷ್ಟನೇ ಟರ್ಮ್ ಅಂತ ನಮಗೆ ಗೊತ್ತಿಲ್ಲ ಇನ್ನು.
ಮೆನ್ಷನ್ ಮಾಡಿಲ್ಲ, ನಾವು ಕಂಡುಹಿಡಿಯಬೇಕಾಗಿದೆ ಅನ್ನೋ ಸಂದರ್ಭದಲ್ಲಿ ಅದು nth ಟರ್ಮ್ ಆಗುತ್ತೆ. ನಾವು ಅದು ಎಷ್ಟನೇ ಟರ್ಮ್ ಅಂತ ಕಂಡುಹಿಡಿಯೋವರೆಗೂ ಯಾವುದೋ ಒಂದು ಟರ್ಮ್ ಆಗಿರುತ್ತೆ. ಅದು ಮಧ್ಯದ ಯಾವುದೋ ಒಂದು ಟರ್ಮ್ ಬೇಕಾರಾಗಿರ್ಬೋದು ಅಥವಾ ಲಾಸ್ಟ್ ಟರ್ಮ್ ಬೇಕಾರಾಗಿರ್ಬೋದು. nth ಟರ್ಮೇ ಆ ಎ ಪಿಯಲ್ಲಿ ಲಾಸ್ಟ್ ಟರ್ಮ್ ಆದರೆ ಅದು nth ಟರ್ಮು ಲಾಸ್ಟ್ ಟರ್ಮ್ ಎರಡೂ ಅದೇ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಎಲ್ ಅಂದರೆ ಲಾಸ್ಟ್ ಟರ್ಮ್ ಕಾಣಿಸ್ತಾ ಇದೆ. ಫಸ್ಟ್ ಎಕ್ಸಾಂಪಲಲ್ಲಿ 200 ಅನ್ನೋದು ಲಾಸ್ಟ್ ಟರ್ಮ್ ಇದೆ. ಸೆಕೆಂಡ್ ಎಕ್ಸಾಂಪಲಲ್ಲಿ, ಥರ್ಡ್ ಎಕ್ಸಾಂಪಲಲ್ಲಿ ಲಾಸ್ಟ್ ಟರ್ಮ್ ಅನ್ನೋದು ಇಲ್ಲ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಇನ್ನೊಂದ್ರ ಬಗ್ಗೆ ತಿಳ್ಕೊಬೇಕು. ಫಿನಿಟ್ ಎ ಪಿ ಆ್ಯಂಡ್ ಇನ್ಫಿನಿಟ್ ಎ ಪಿ. ಫಿನಿಟ್ ಎ ಪಿ ಅಂದರೆ ಯಾವ ಎ ಪಿಯಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಥವಾ ಫಸ್ಟ್ ಟರ್ಮ್ ಯಾವುದು, ಲಾಸ್ಟ್ ಟರ್ಮ್ ಯಾವುದು, ಕಾಮನ್ ಡಿಫ್ರೆನ್ಸ್ ಯಾವುದು ಅಂತ ಗೊತ್ತಿದ್ದರೆ ಅದು ಫಿನಿಟ್ ಎ ಪಿ. ಫಸ್ಟ್ ಎಕ್ಸಾಂಪಲಲ್ಲಿ 100 ಫಸ್ಟ್ ಟರ್ಮು, ಕಾಮನ್ ಡಿಫ್ರೆನ್ಸ್ 10 ಇದೆ, ಲಾಸ್ಟ್ ಟರ್ಮು 130 ಇದೆ. ಸೆಕೆಂಡ್ ಎಕ್ಸಾಂಪಲಲ್ಲಿ 100 ಫಸ್ಟ್ ಟರ್ಮು, ಅಲ್ಲಿ 3 ಡಾಟ್ ಇದ್ರೂ ನಮಗೆ ಲಾಸ್ಟ್ ಟರ್ಮ್ ಗೊತ್ತಿದೆ 200 ಅಂತ, ಅಂದರೆ ಇಲ್ಲಿ 100ಇಂದ 200ವರೆಗೂ ಇದೆ ಎ ಪಿ. ಕಾಮನ್ ಡಿಫ್ರೆನ್ಸ್ 10 ಇದೆ. ಇವೆರಡೂ ಫಿನಿಟ್ ಎ ಪಿ ಆಗುತ್ತೆ. ನೆಕ್ಸ್ಟ್ ನೋಡೋಣ ಇನ್ಫಿನಿಟ್ ಎ ಪಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೇಮ್ ಮೇಲಿರೋ ಎ ಪಿನೇ ಬರೆದಿದ್ದೀನಿ, ಆದರೆ 3 ಡಾಟ್ಸ್ ಇಟ್ಟಿದ್ದೀನಿ ಎಟ್ಸೆಟ್ರಾ ಅಂತ. ಲಾಸ್ಟ್ ಟರ್ಮ್ ಬರೆದಿಲ್ಲ, ಅಂದರೆ ಇದಕ್ಕೆ ಲಾಸ್ಟ್ ಟರ್ಮ್ ಇಲ್ಲ, ಎಂಡ್ಲೆಸ್ ಇದು ನಂಬರ್ಸು. ಇದನ್ನು ಇನ್ಫಿನಿಟ್ ಎ ಪಿ ಅಂತಾರೆ. ಈಗ ನೆಕ್ಸ್ಟ್ ನೋಡೋಣ. ಈ ಭಾಗದಲ್ಲಿ ನಾನು ಈ ಲೆಸನಲ್ಲಿರೋ ಎಲ್ಲ ಫಾರ್ಮುಲಾಗಳನ್ನು ಒಂದು ಕಡೆ ಕೊಟ್ಟಿದ್ದೀನಿ. ಇದನ್ನೆಲ್ಲ ಬರೆದಿಟ್ಕೊಂಡಿರಿ ಒಂದು ಶೀಟಲ್ಲಿ. ಎಕ್ಸಸೈಸ್ ಮಾಡುವಾಗ ಅದು ಮುಂದೆ ಇಟ್ಕೊಂಡಿದ್ರೆ ಸುಲಭವಾಗಿ ಅರ್ಥ ಆಗುತ್ತೆ. ಫಸ್ಟ್ದು ಫಾರ್ಮುಲಾ ಡಿ ಈಸ್ ಈಕ್ವಲ್ ಟು ಎ ಎನ್ ಪ್ಲಸ್ ಎ ಎನ್ ಮೈನಸ್ 1. ಡಿ ಅಂದರೆ ಆಗಲೇ ಹೇಳಿದ್ದೀನಿ ಕಾಮನ್ ಡಿಫ್ರೆನ್ಸ್. ಎ ಎನ್ ಅಂದರೆ ಯಾವುದಾದ್ರು ಒಂದು ಟರ್ಮು, ಆ ಎ ಪಿಯಲ್ಲಿರೋ ಯಾವುದಾದ್ರು ಒಂದು ಟರ್ಮು, ಮೈನಸ್ ಎ ಎನ್ ಮೈನಸ್ 1 ಅಂದರೆ ನಾವು ಫಸ್ಟ್ ಯಾವ ಟರ್ಮ್ ತೊಗೊಂಡಿದ್ದೀವೋ ಅದ್ರ ಹಿಂದಿನ ಟರ್ಮ್. ಡಿ ಈಸ್ ಈಕ್ವಲ್ ಟು ಎ ಎನ್ ಮೈನಸ್ 1. ನೆಕ್ಸ್ಟ್ ಫಾರ್ಮುಲಾ ಎ ಪಿ ಯಾವ ರೀತಿ ಫಾರ್ಮ್ ಆಗಿರುತ್ತೆ. ಎ ಅಂದರೆ ಎ ಪಿಯಲ್ಲಿ ಎ ಅಂದರೆ ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮ್ ಏನಿರುತ್ತೆ ಎ ಪ್ಲಸ್ ಡಿ ಇರುತ್ತೆ. ಫಸ್ಟ್ ಟರ್ಮ್ಗೆ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಿದ್ರೆ ಸೆಕೆಂಡ್ ಟರ್ಮ್ ಬರುತ್ತೆ. ಥರ್ಡ್ ಟರ್ಮು ಎ ಪ್ಲಸ್ 2ಡಿ. ಫಸ್ಟ್ ಟರ್ಮ್ಗೆ ಡಬಲ್ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಿದ್ರೆ ಅದು ಥರ್ಡ್ ಟರ್ಮ್ ಬರುತ್ತೆ. ಅದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಥರ್ಡ್ ಫಾರ್ಮುಲಾ ನೋಡೋಣ. ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಎ ಎನ್ ಯಾವುದಾದ್ರು ಒಂದು ಮಧ್ಯ ಟರ್ಮ್ ನಮಗೆ ಗೊತ್ತಿಲ್ಲ ಅಂದರೆ nth ಟರ್ಮು, ಅದು ಕಂಡುಹಿಡಿಯೋಕ್ಕೆ ಎ ಪ್ಲಸ್ ಎನ್ ಮೈನಸ್ 1 ಡಿ. ಎ ಫಸ್ಟ್ ಟರ್ಮ್, ಎನ್ ಅಂದರೆ ನಂಬರ್ ಆಫ್ ಟರ್ಮ್ಸ್, ಎನ್ ಅಂದರೆ ನಂಬರ್ ಆಫ್ ಟರ್ಮ್ಸ್ ಇನ್ ದಟ್ ಎ ಪಿ, ಡಿ ಅಂದರೆ ಕಾಮನ್ ಡಿಫ್ರೆನ್ಸ್. ನೆಕ್ಸ್ಟ್ ಫಾರ್ಮುಲಾ ನೋಡೋಣ. ಫೋರ್ತ್ ಫಾರ್ಮುಲಾ ಎಲ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಆಗಲೇ ಹೇಳಿದೆ ನಾನು, ಎ ಎನ್ ಅಂದರೆ nth ಟರ್ಮು, ಅದು ಲಾಸ್ಟ್ ಟರ್ಮ್ ಬೇಕಾದ್ರೂ ಆಗಿರ್ಬೋದು, ಅದಕ್ಕೆ ಫಾರ್ಮುಲಾ ಸೇಮ್ ಇದೆ. ಎಲ್ ಲಾಸ್ಟ್ ಟರ್ಮ್, ಎ ಫಸ್ಟ್ ಟರ್ಮ್, ಎನ್ ನಂಬರ್ ಆಫ್ ಟರ್ಮ್ಸ್, ಡಿ ಕಾಮನ್ ಡಿಫ್ರೆನ್ಸ್. ನೆಕ್ಸ್ಟ್ ನೋಡೋಣ. ಫಿಫ್ತ್ ಫಾರ್ಮುಲಾ ಎಸ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಡಿ. ಎಸ್ ಸಮ್ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿರೋ ಎ ಪಿಯಲ್ಲಿರುವ ಎಲ್ಲ
ನಂಬರ್ಸ್ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ, ಅದು ಸಮ್ ಇಸ್ ಈಕ್ವಲ್ ಟು ಅದು ಫಾರ್ಮುಲಾ n/2 ಇಂಟು 2a ಪ್ಲಸ್ n-1d. ನೆಕ್ಸ್ಟ್ ಫಾರ್ಮುಲಾ ನೋಡೋಣ. 6th ಫಾರ್ಮುಲಾ ಎಸ್ ಸಮ್ ಇಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ an. ಇದು ಸಮ್ಮು. ಇದಕ್ಕೆ ಇನ್ನೊಂದು ಫಾರ್ಮುಲಾ n/2 ಇಂಟು a ಪ್ಲಸ್ an. a ಫಸ್ಟ್ ಟರ್ಮ್, an ಅಂದರೆ nth ಟರ್ಮ್, n ಅಂದರೆ ನಂಬರ್ ಆಫ್ ಟರ್ಮ್ಸ್. ನೆಕ್ಸ್ಟ್ ನೋಡೋಣ. 7th ಫಾರ್ಮುಲಾ s ಇಸ್ ಈಕ್ವಲ್ ಟು ಇದು ಸೇಮು ಸಮ್ಮು ಇಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ l. an nth ಟರ್ಮ್ ಜಾಗದಲ್ಲಿ ಲಾಸ್ಟ್ ಟರ್ಮ್ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಫಾರ್ಮುಲಾ ನೋಡೋಣ. an ಇಸ್ ಈಕ್ವಲ್ ಟು ಇದಕ್ಕೆ ಇನ್ನೊಂದು ಫಾರ್ಮುಲಾ nth ಟರ್ಮ್ಗೆ sn, ಅಂದರೆ nth ಟರ್ಮ್ವರೆಗೂ ಇರೋಂಥ ಎಲ್ಲ ನಂಬರ್ಸ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೋ ಅದು sn ಮೈನಸ್ n-1. ಅದರಲ್ಲಿ ಯಾವುದನ್ನು ಸಬ್ಟ್ರಾಕ್ಟ್ ಮಾಡಬೇಕು, nth ಟರ್ಮಿಂತ ಒಂದು ಹಿಂದಿನ ಟರ್ಮ್ ಅಲ್ಲಿವರೆಗೂ ಇರುವಂಥ ಒಟ್ಟು ಸಮ್ ಏನಿದೆ ಅದನ್ನು ಮೈನಸ್ ಮಾಡಬೇಕು. ಆವಾಗ an ಎಷ್ಟು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡೋಣ. 9th ಫಾರ್ಮುಲಾ ಸಮ್ ಆಫ್ ಫಸ್ಟ್ n ನಂಬರ್ಸ್ ಆಫ್ ಪಾಸಿಟಿವ್ ಇಂಟೀಜರ್ಸ್ is equal to sn is equal to n into n-1/2. ಈ ಫಾರ್ಮುಲಾ ಯಾವುದಕ್ಕೆ ಅಂದರೆ ಫಸ್ಟ್ ಪಾಸಿಟಿವ್ ಇಂಟೀಜರ್ಸ್ ಅಂದರೆ 1ಇಂದ ಶುರು ಆಗಬೇಕು, ಕಾಮನ್ ಡಿಫರೆನ್ಸು 1 ಇರಬೇಕು, ಅದಕ್ಕೆ ಮಾತ್ರ ಈ ಫಾರ್ಮುಲಾ ಯೂಸ್ ಆಗುತ್ತೆ. ಎಕ್ಸಾಂಪಲ್ 1ಇಂದ 15ವರೆಗೂ, 1ಇಂದ 25ವರೆಗೂ, 1ಇಂದ 9ವರೆಗೂ, 1ಇಂದ 150ವರೆಗೂ ಈ ರೀತಿ ಎ ಪಿ ಇದ್ದಾಗ ಅದರ ಸಮ್ ಕಂಡುಹಿಡಿಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡೋದು. ನೆಕ್ಸ್ಟ್ ಫಾರ್ಮುಲಾ ನೋಡೋಣ. 10th ಫಾರ್ಮುಲಾ ಕಾಂಪೌಂಡ್ ಇಂಟ್ರೆಸ್ಟ್. ಈ ಲೆಸನಲ್ಲಿ ಇದು ಫಾರ್ಮುಲಾ ಬೇಕಾಗುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು a ಇಸ್ ಈಕ್ವಲ್ ಟು p ಇಂಟು 1 ಪ್ಲಸ್ r/100 ಟು ದ ಪವರ್ ಆಫ್ t. a ಅಂದರೆ ಅಮೌಂಟು, p ಪ್ರಿನ್ಸಿಪಲ್ ಅಮೌಂಟ್, r ರೇಟ್ ಆಫ್ ಇಂಟ್ರೆಸ್ಟ್, t ಟೈಮ್ ಅಂದರೆ ನಂಬರ್ ಆಫ್ ಇಯರ್ಸು. ಇದು ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ. ಇದಿಷ್ಟನ್ನು ಒಂದು ಶೀಟಲ್ಲಿ ಬರೆದು ಇಟ್ಕೊಂಡಿದ್ವಿ, ಅಭ್ಯಾಸ ಮಾಡಿ ಇಟ್ಕೊಂಡಿದ್ವಿ. ಎಕ್ಸಸೈಸ್ ಮಾಡುವಾಗ ಇದು ಮುಂದೆ ಇದ್ದರೆ ಸುಲಭ ಆಗುತ್ತೆ. ಇದು ಫಾರ್ಮುಲಾ ಒಂಚೂರು ತಪ್ಪಿದೆ, ಬ್ರ್ಯಾಕೆಟ್ ಒಂದು ಹಾಕಬೇಕಾಗಿತ್ತು, ಈಗ ಸರಿ ಹೋಗಿದೆ. ಇದಿಷ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂಟ್ರೊಡಕ್ಷನ್. ನೆಕ್ಸ್ಟ್ ವಿಡಿಯೋಲಿ ನಾವು ನೇರವಾಗಿ ಎಕ್ಸಸೈಸ್ ಹೋಗೋಣ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನಮಸ್ಕಾರ.